ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆಯ ಅಭ್ಯಾಸ 11.3 ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡಬಹುದು ಅಂದ್ರೆ, ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಚೇಂಜ್ ಮಾಡ್ಕೋಬೇಕು. ಅದಕ್ಕಾಗಿ ನಮಗೊಂದು ಸೂತ್ರ ಗೊತ್ತಿದೆ. ನೋಡಿ, ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಎ ಅಂತೇಳಿ ಒಂದು ಸೂತ್ರ ಗೊತ್ತಿದೆ. ನೋಡಿ, ಸೈನ್ ಇಲ್ಲಿ ಎ ಅಂದ್ರೆ ಆಂಗಲ್ ಅಂದ್ರೆ ಥೀಟಾ ಅಂತ ಹೇಳಿ ತಗೋತೀವಿ. ಹಾಗಾದ್ರೆ ಸೈನ್ ಎ ಅನ್ನ ಯಾವ ರೀತಿಯಾಗಿ ಬರೀಬಹುದು? ಕಾಸ್ 90 ಮೈನಸ್ ಎ ಅಂತೇಳಿ ಬರೀಬಹುದು. ಹಾಗಾದ್ರೆ ನೋಡಿ, ಸೈನ್ ಎ ಇದ್ದಲ್ಲಿ ಎಷ್ಟಿದೆ? 18 ಇದೆ. ಅದನ್ನ ಯಾವ ರೀತಿಯಲ್ಲಿ ಬರೀಬಹುದು? ಕಾಸ್ ರೀತಿಯಲ್ಲಿ ಬರೆಯೋಣ. ಹಾಗಾದ್ರೆ sin 18 degree is equal to cos 90 minus 18 degree ಮೈನಸ್ ಅಂದ್ರೆ ಇಲ್ಲಿದ್ದಂತ ಏನ ಇಲ್ಲಿ ತೆಗೆದುಕೊಂಡಿದ್ದೇವೆ. ಹಾಗಾದ್ರೆ ನೋಡಿ, ಇದೇನಾಗ್ತಾ ಇದೆ? 90ರೊಳಗೆ 18 ಡಿಗ್ರಿಯನ್ನ ಕಳಿಬೇಕು. ಕಳೆದ ಏನಾಗ್ತಾ ಇದೆ ಅಂದ್ರೆ 75 ಡಿಗ್ರಿ ಆಗುತ್ತೆ. ಕಾಸ್ 72 ಡಿಗ್ರಿ. ನೋಡಿ, ಸೈನ್ 18 ಇದ್ದದ್ದು ಎಷ್ಟಾಯ್ತು? ಕಾಸ್ 72 ಆಯ್ತು. ಇಲ್ಲಿ ಎಷ್ಟಿದೆ? ಕೆಳಗೆ ಎಷ್ಟಿದೆ? ಕಾಸ್ 72. ಹಾಗಾದ್ರೆ ಸೈನ್ 18 ಇದ್ದಲ್ಲಿ ಕಾಸ್ 72 ನ ಬರೆಯೋಣ. ಕಾಸ್ 72 ಡಿಗ್ರಿ ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ? ಕಾಸ್ 72 ಡಿಗ್ರಿ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗಿ ಉತ್ತರ ಎಷ್ಟು ಬಂತು? 1 ಬಂತು. ಓಕೆ, ಇದೇ ರೀತಿಯಲ್ಲಿ ಈ ಲೆಕ್ಕವನ್ನು ಕೂಡ ನಾವೀಗ ಮಾಡೋಣ. ನೋಡಿ, ಇಲ್ಲಿ ಟ್ಯಾನ್ ಮತ್ತು ಕಾಟ್ ಕೊಟ್ಟಿದ್ದಾರೆ. ಇವುಗಳ ಒಂದು ರಿಲೇಷನ್ ಅನ್ನ ನಾವು ಬರ್ಕೊಳ್ಳೋಣ. ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ 90 ಮೈನಸ್ ಎ ಅಂತೇಳಿ ಬರೀಬಹುದು. ನೋಡಿ, ಟ್ಯಾನ್ ಎ ಎಷ್ಟಿದೆ? 26 ಡಿಗ್ರಿ. ಕಾಟ್ 90 ಮೈನಸ್ 26. ಹಾಗಾದ್ರೆ ಈ 90ರೊಳಗೆ 26ನ್ನ ಕಳಿಬೇಕು. ಹಾಗಾದ್ರೆ ಇದು ಎಷ್ಟಾಗ್ತಾ ಇದೆ? ಕಾಟ್ 64 ಡಿಗ್ರಿ ಆಗ್ತದೆ. 90ರಲ್ಲಿ 26 ಕಳೆದ್ರೆ 64 ಡಿಗ್ರಿ ಬರ್ತಾ ಇದೆ. ಹಾಗಾದ್ರೆ ಇದೇನಂದ್ರೆ ಟ್ಯಾನ್ 26 ಡಿಗ್ರಿ. ಹಾಗಾದ್ರೆ ಟ್ಯಾನ್ 26 ಇದೆಯಲ್ಲ, ಅಲ್ಲಿ ನಾವು ಏನು ಬರೀಬಹುದು? ಕಾಟ್ 64 ಡಿಗ್ರಿ ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ? ಕಾಟ್ 64 ಡಿಗ್ರಿ. ಕಾಟ್ 64 ಏನಾಯ್ತು? ಕ್ಯಾನ್ಸಲ್ ಆಗಿ 1 ಬಂತು. ಇದೇ ರೀತಿಯಲ್ಲಿ ಈ ಲೆಕ್ಕ ಇದೆ. ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡೋಣ. ಇಲ್ಲೇನಿದೆ? ಕೊಸೆಕ್ ಮತ್ತು ಸೆಕ್ ಇದೆ. ಹಾಗಾದ್ರೆ ನೋಡಿ, ಇಲ್ಲಿಯೂ ಕೂಡ ನಾವು ಇದೇ ರೀತಿಯಾದಂತ ಫಾರ್ಮುಲಾ ಹಚ್ಚಬಹುದು. ನೋಡಿ, ಏನ್ ಹಚ್ಚೋಣ? ಕೊಸೆಕ್ ಎ ಇಸ್ ಈಕ್ವಲ್ ಟು ಸೆಕ್ 90 ಡಿಗ್ರಿ ಮೈನಸ್ ಎ ಅಂತೇಳಿ ಬರೀಬಹುದು. ಹೌದಾ? ಎ ಇದ್ದಲ್ಲಿ ಏನು? ಡಿಗ್ರಿಯನ್ನ ಬರೆಯೋಣ. ಆಂಗಲ್ ಕೊಸೆಕ್ ಎಷ್ಟು? 31 ಡಿಗ್ರಿ ಈಕ್ವಲ್ ಟು ಸೆಕ್ 90ರಲ್ಲಿ 31 ಏನ್ ಮಾಡ್ಬೇಕು? ಕಳಿಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಸೆಕ್ 90ರಲ್ಲಿ 31 ಕಳೆದ್ರೆ 59 ಬರ್ತಾ ಇದೆ. ಹಾಗಾದ್ರೆ ಇದೇನು? ಕೊಸೆಕ್ 31 ಡಿಗ್ರಿ. ನೋಡಿ, ಕೊಸೆಕ್ 31 ಡಿಗ್ರಿ ಅಂದ್ರೆ ಏನಾಯ್ತು? ಸೆಕ್ 59 ಡಿಗ್ರಿ ಆಯ್ತು. ಹಾಗಾದ್ರೆ ಇದನ್ನ ಇಲ್ಲಿ ತುಂಬಿಡೋಣ. ಸೆಕ್ 59 ಡಿಗ್ರಿ ಮೈನಸ್ ಇಲ್ಲೂ ಕೂಡ ಏನಿದೆ? ಸೆಕ್ 59 ಡಿಗ್ರಿ. ಹಾಗಾದ್ರೆ ಇದರಲ್ಲಿ ಇದನ್ನ ಕಳೆದು ಬಿಟ್ರೆ ಎರಡು ಕ್ಯಾನ್ಸಲ್ ಆಗಿ ಏನಾಗುತ್ತೆ? ಉತ್ತರ 0 ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ಲೆಕ್ಕವನ್ನು ಮಾಡೋಣ. ನೋಡಿ, ನಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ ಮತ್ತು ಕಾಸ್ ಒಂದು ರಿಲೇಷನ್ ಗೊತ್ತಿದೆ. ಹಾಗಾದ್ರೆ ಈಗ ಏನ್ ಮಾಡೋಣ ಅಂದ್ರೆ, ಸೈನ್ ಫಾರ್ಮುಲಾ ಗೊತ್ತಿದೆ ಅಲ್ಲ, ಇದನ್ನ ತಗೊಳ್ಳೋಣ. ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಎ ಅಂತೇಳಿ ತೆಗೆದುಕೊಳ್ಳೋಣ. ಸೈನ್ ಎ ಏನ್ ಎಷ್ಟಿದೆ? 42 ಡಿಗ್ರಿ. ಕಾಸ್ 90 ಮೈನಸ್ ಎಷ್ಟಾಗ್ತಾ ಇದೆ? 42 ಡಿಗ್ರಿ. ಹಾಗಾದ್ರೆ ಕಾಸ್ ಹಂಗೆ ಹೇಳಿ 90ರಲ್ಲಿ 42 ಕಳೆದ್ರೆ 48 ಬರ್ತಾ ಇದೆ. ಹಾಗಾದ್ರೆ ಇದಂದ್ರೆ ಏನು? ಸೈನ್
42 ಡಿಗ್ರಿ. ಹೌದಾ? ಹಾಗಾದ್ರೆ ಇದನ್ನ sin 42 ಡಿಗ್ರಿ ಅಂದ್ರೆ cos 48 ಡಿಗ್ರಿ ಆಯ್ತು. ಇದನ್ನ ಇಲ್ಲಿ ಹಚ್ಚೋಣ. cos 48 ಡಿಗ್ರಿ ಮೈನಸ್ cos 48 ಡಿಗ್ರಿ. ಹಾಗಾದ್ರೆ ಇದರಾಗಿ ಏನಾಯ್ತು, ಇದರಲ್ಲಿ ಇದನ್ನ ಕಳೆದು ಬಿಡೋಣ. ಕಳೆದು ಬಿಟ್ಟರೆ ಆಯ್ತು ಮತ್ತು 0 ಆಯ್ತಾ. ಹಲೋ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಬಿಡಿಸಿದ್ದೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು.